ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮಹೇ ವಿಷ್ಣುಪತಿ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಸಂಚಿಕೆಗಳನ್ನು ಇಂದಿನಿಂದ ನಾನು ಪ್ರಾರಂಭ ಮಾಡ್ತಾಯಿದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬ ಏನು ಅಂತಂದರೆ, ವರಮಹಾಲಕ್ಷ್ಮಿ ಅನ್ನುವಂಥದ್ದು ವರವನ್ನು, ಹೆಸರಲ್ಲೇ ಇದೆ, ವರವನ್ನು ಕೊಡುವಂತಹ ಒಂದು ಲಕ್ಷ್ಮಿ. ಆ ಒಂದು ಹಬ್ಬವನ್ನು ಮಾಡ್ತಾಯಿದ್ವಿ. ಯಾರಿಗೆ ತಾನೇ ದುಡ್ಡು ಬೇಡ ಹೇಳಿ? ಎಲ್ಲರಿಗೂ ಕೂಡ ದುಡ್ಡು ಬೇಕೇ ಬೇಕು. ಆದರೆ ದುಡ್ಡು ಹೊಲಿಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ನಾವು ಯಾವುದೇ ರೀತಿಯಂಥ ದುಡ್ಡನ್ನು ಗಳಿಸ್ಬೇಕು ಅಂತಂದರೆ ಕೇವಲ ಶ್ರಮದಿಂದ ಅಲ್ಲ, ಬುದ್ಧಿವಂತಿಕೆಯಿಂದನೂ ಕೂಡ ನಾವು ಗಳಿಸ್ಬೇಕಾಗತ್ತೆ. ಶ್ರಮ ಪಟ್ಟರೆ ಈಗ ಕತ್ತೆನೂ ಕೂಡ ದುಡಿತೆ, ಆದರೆ ಕುದುರೆ ಆಗೋಕ್ಕಾಗೋದಿಲ್ಲ. ಬರೀ ಶ್ರಮ ಪಡ್ತು ಅಂತಂದರೆ ನಾವು ಜೀವನದಲ್ಲಿ ಮುಂದೆ ಬರೋದಕ್ಕಾಗೋದಿಲ್ಲ. ಅದಕ್ಕೆ ಪ್ಲ್ಯಾನಿಂಗ್ ಮಾಡಬೇಕು. ಪ್ಲ್ಯಾನಿಂಗ್ ಅನ್ನೋದನ್ನು ತಂತ್ರ ಅಂತ ಹೇಳ್ತೀವಿ. ದೇವರನ್ನು ಕೂಡ ಹೋಲಿಸ್ಕೊಳ್ಳೋದಕ್ಕೆ ಹಲವಾರು ಸುಲಭವಾದಂತಹ ಮಾರ್ಗಗಳಿದ್ದಾವೆ. ಅದೇ ಯಂತ್ರ, ಮಂತ್ರ, ತಂತ್ರ. ಆ ಒಂದು ತಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಂದಿನ ಒಂದು ವಿಶೇಷವಾದಂಥ ಒಂದು ಸಂಚಿಕೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಏನು ಅಂತಂದರೆ, ನೀವು ದೇವರಿಗೆ ಯಾವ ಸೀರೆಯನ್ನು ಉಡಿಸ್ಬೇಕು ಅನ್ನೋದು, ಯಾವ ಬಣ್ಣದ ಸೀರೆಯನ್ನು, ಇದನ್ನು ಕಲರ್ ಥೆರಪಿ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ಸೂರ್ಯ ಬೆಳಗ್ಗೆ ಹುಟ್ಟಿದಾಗ ಒಂದು ಕಲರ್ ಇರ್ತಾನೆ, ಅದು ಸೂರ್ಯ ಫುಲ್ ಮಧ್ಯಾಹ್ನಕ್ಕೆ ಬಂದಾಗ ಒಂದು ಕಲರ್, ಸಾಯಂಕಾಲ ಬಂದಾಗ ಒಂದು ಕಲರ್ ಇರ್ತಾರೆ. ನೈಟಲ್ಲಿ ಕಲರೇ ಇರೋದಿಲ್ಲ. ಹಾಗಾಗಿ ಒಂದು ಬಣ್ಣದಲ್ಲಿ ಒಂದು ಶಕ್ತಿ ಇರುತ್ತೆ. ಯಾವ ಬಣ್ಣದ ಸೀರೆಯನ್ನು ದೇವರಿಗೆ ಉಡಿಸಿದ್ರೆ ಒಳ್ಳೆಯದಾಗುತ್ತೆ ಅಂತ ನಾವು ತಿಳ್ಕೊತು ಅಂತಂದರೆ ತುಂಬ ಅನುಕೂಲ ಆಗುತ್ತೆ. ಅದೇ ಬಣ್ಣದ ಸೀರೆಯನ್ನು ನೀವು ತೆಗೆದುಕೊಳ್ಳಿ, ಅದಲ್ಲ ತುಂಬ ಚೆನ್ನಾಗುತ್ತೆ, ಅನುಕೂಲ ಆಗುತ್ತೆ. ದೇವರಿಗೆ ಯಾವ ಬಣ್ಣದ ಇರೋದು 7 ಕಲರು, ಅದರಲ್ಲಿ ಸ್ವಲ್ಪ ಡಾರ್ಕು, ಲೈಟು, ಕಾಂಟ್ರಾಸ್ಟು ಏನೋ 28 ಹೇಳ್ತೀರ. ಹಾಗಾಗಿ ಯಾವ ಬಣ್ಣ ತುಂಬ ಸೂಕ್ತ ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಬಣ್ಣಗಳ ಜೊತೆ ಇಲ್ಲಿ 2 ರೀತಿಯಾದಂತಹ ಒಂದು ದೇವರ ವಿಚಾರ. ಒಂದು ದೇವರಿಗೆ ಉಡಿಸುವಂಥದ್ದು ನಾಳಿನ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇವತ್ತು ದೇವರಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸ್ಬೇಕು, ಇನ್ನೊಂದು ನಾವು ಅಂದರೆ ಹೆಣ್ಮಕ್ಳು ಈ ಹಬ್ಬ ಮಾಡೋರು, ವ್ರತ ಮಾಡೋವಂಥವ್ರು ಯಾವ ಬಣ್ಣದ ಸೀರೆಯನ್ನು ಉಟ್ಕೊಂಡ್ರೆ ಅದೃಷ್ಟ ಬರುತ್ತೆ ಅನ್ನೋಂಥದ್ದನ್ನು ಕೂಡ ನಾಳೆ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೊತ್ತಲ್ಲ, ಯಾವ ಬಣ್ಣದ್ದು ದೇವರಿಗೆ ಉಡಿಸುವಂಥದ್ದು, ಏನಕ್ಕೆ ದೇವರಿಗೆ ಉಡಿಸೋದು? ಕಳಸ ಪ್ರತಿಷ್ಠಾಪನೆ ಮಾಡಿ ನೀಟಾಗಿ ಉಡಿಸೋದು. ಭಾಳಷ್ಟು ಜನ ಏನು ಮಾಡ್ತಾರೆ, ನೆರಿಗೆ ಇಟ್ಬಿಟ್ಟು ಒಂದು ಕಳಸ ತಗೊಂಡು, ಕಳಸದ ಚಮ್ ತೊಗೊಂಡು ಬ್ಲೌಸ್ ಪೀಸ್ ಸುತ್ತಿ ನೆರಿಗೆ ತೆಗೆದ್ಬಿಟ್ಟು ಆ ನೆರಿಗೆನ ಇಟ್ಬಿಟ್ಟು ಅದರ ಮೇಲೆ ಕಳಸ ಇಟ್ಬಿಟ್ಟು ದೇವರಿಗೆ ಒಂದು ಬ್ಲೌಸ್ ಪೀಸ್ ಹಾಕ್ಬಿಟ್ಟು ಮಾಡ್ತಾರೆ. ಅದು ತಪ್ಪು. ಕಳಸಕ್ಕೆ ನೀವು ಸೀರೆಯನ್ನು ಉಡಿಸ್ಬೇಕು. ಉಡಿಸೋದು ಗೊತ್ತಿಲ್ಲ ಅಂತಂದರೆ ಕಲ್ತ್ಕೊಳ್ಳಿ, ಯೂಟ್ಯೂಬಲ್ಲೂ ಬರುತ್ತೆ. ಇನ್ನೊಂದು, ನಾವೇ ಆ ಒಂದು ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಮತ್ತಲ್ಲ, ಯಾರು ಬರಬೇಕು ಅಂತಂದರೆ ಒಂದು ದಿನದ ಶಿಬಿರ ಇರುತ್ತೆ. ಯಾವ ರೀತಿ ಕಳಸಕ್ಕೆ, ಯಾವ ರೀತಿ ಈ ದೇವಸ್ಥಾನದಲ್ಲಿ ಯಾವ ರೀತಿ ಉಡಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ವಿಶೇಷವಾದಂಥ ಒಂದು ತಜ್ಞರು, ದೇವತೆಗಳಿಗೆ ಯಾವ ರೀತಿ ದೇವಸ್ಥಾನದಲ್ಲಿ ಯಾವ ರೀತಿ ಅಲಂಕಾರವನ್ನು ಮಾಡ್ತಾರೆ ಅಂಥ ತಜ್ಞರಲ್ಲಿ ನಮ್ಮ ಜೊತೆ ಇದ್ದಾರೆ. ಅದಲ್ಲ, ಅಂಥವರು ಮಾರ್ಗದರ್ಶನದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕು ಅನ್ನೋದನ್ನು ನಮ್ಮ ಒಂದು ಅಭಿಲಾಷೆ. ಅದಲ್ಲ, ಈ ಒಂದು ವಿಧಾನವನ್ನು ಕಲ್ತ್ಕೊತು ಅಂತಂದರೆ ಶಾಶ್ವತವಾಗಿ ನೀವು, ನಿಮ್ಮ ಮಕ್ಕಳು ಎಲ್ಲರೂ ಕೂಡ ದೇವರಿಗೆ ನೀವು ಸೀರೆಯನ್ನು ಉಡಿಸೋದನ್ನು ಕಲ್ತ್ಕೋದು. ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಭಾಳಷ್ಟು ಜನ ಉಡಿಸ್ತಾರೆ, ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ. ಇನ್ನೂ ಅದ್ಭುತವಾದಂಥ ಒಂದು ಅಲಂಕಾರ ಮಾಡಿ, ಒಂದು ಲಕ್ಷ್ಮಿಗೆ ಕಡಿಮೆ ಅಂತಂದರೆ 8ರಿಂದ 10 ರೀತಿಯಾದಂಥ ಸೀರೆಗಳನ್ನು ಉಡಿಸ್ಬೋದು. ಅದನ್ನು ಕೂಡ ನಾವು ಒಂದೇ ಒಂದು ದಿನದ ಕಾರ್ಯಾಗಾರದಲ್ಲಿ ನಾವು ತಿಳಿಸ್ಕೊಡ್ಬೇಕು ಅಂತೀವಿ. ಹೆಚ್ಚಿನ ಜನಸಂಖ್ಯೆ ಬಂತು ಅಂತಂದರೆ ನಾವು ಆ ಕಾರ್ಯಾಗಾರವನ್ನು ಮಾಡ್ತೀವಿ. ಫೋನ್ ಮಾಡಿ, ಕರೆ ಮಾಡಿ ರಿಜಿಸ್ಟ್ರನ್ನ ಮಾಡಿಸ್ಕೊಡಿ ಅಂತಲ್ಲ. ಹಾಗಾಗಿ ಇದೊಂದು ಅದ್ಭುತವಾದಂಥದ್ದು. ಈ ಒಂದು ಸೀರೆಯನ್ನು ಉಡಿಸೋದ್ರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಅದೃಷ್ಟ ಬರುತ್ತೆ. ಹಣಕಾಸಿನ ಸಮಸ್ಯೆ ಏನು ಅಂತಂದರೆ ನೋಡಿ, 2 ರೀತಿಯಾದಂತಹ ಒಂದು ಸೀರೆಯನ್ನು ಉಡಿಸ್ಬೇಕು. ಯಾವುದು ಅಂತಂದರೆ, ಒಂದು ಹಸಿರು ಬಣ್ಣದ ಸೀರೆ. ಹಸಿರು ಬಣ್ಣದ ಸೀರೆಯನ್ನು ದೇವರಿಗೆ ಉಡಿಸಿ, ಗೊತ್ತಲ್ಲ. ಇನ್ನೊಂದು ಬಣ್ಣ ನೋಡಿ, ಹಸಿರು ಅಂತಂದರೆ ನಿಮಗೆ ಸಮೃದ್ಧಿಯ ಸಂಕೇತ. ನಿಮಗೆ ಎಲ್ಲೆಲ್ಲಿ ಹಸಿರು ಕಾಣುತ್ತೆ ಅದು ಪ್ರಕೃತಿಯ ಒಂದು ಸಂಕೇತ. ಈ ಒಂದು ವರ್ಷ
ದೇವರಿಗೆ ಹಸಿರು ಸೀರೆ ಉಡಿಸಿದ್ರೆ ಸಿರಿ ಸಂಪತ್ತುಗಳು, ಧಾನ್ಯ, ದವಸ ಧಾನ್ಯಗಳೆಲ್ಲ ಹೆಚ್ಚಾಗ್ತಾ ಬರುತ್ತೆ. ಇದರಿಂದ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿರ್ತದೆ. ಗುರುಗಳೇ, ದುಡ್ಡು ನೀರು ಥರ ಖರ್ಚಾದ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾಯಿತು ಅಂದರೆ, ಅದು ಎಂಥದೇ ಹಣಕಾಸಿನ ಸಮಸ್ಯೆ ಇದ್ದರೂ 3 ಅಮಾವಾಸ್ಯೆ ಕಳೆದ 6 ತಿಂಗಳಿಗೆ ಬಗೆಹರಿದು ನೀವು ಸೈಟ್ ತೆಗಿತೀರಾ, ಮನೆ ಕಟ್ತೀರಾ, ಸಾಲ ಸೋಲಗಳೆಲ್ಲ ತೀರಿಸಿ ಕೆಲವೇ ತಿಂಗಳಲ್ಲಿ ಶ್ರೀಮಂತರಾಗ್ತೀರಾ, ಕೆಲವೇ ವರ್ಷಗಳಲ್ಲಿ ಕೋಟ್ಯಾಧಿಪತಿಗಳಾಗ್ತೀರಾ. ಇದರಲ್ಲಿ 2 ಮಾತಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟರೆ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಒಂದು ವರ್ಷ ಯಾರ್ಯಾರು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಂಡು ಅದು ಪ್ರತಿಷ್ಠಾಪನೆ ಮಾಡ್ತೀವಿ, ಯಾರು ತೆಗೆದುಕೊಂಡು ಒಂದು ತಟ್ಟೆ ಮೇಲೆ ಅವರೆಕಾಳು ಇಟ್ಟು, ಅವರೆಕಾಳು ಮೇಲೆ ಈ ಒಂದು ಯಂತ್ರವನ್ನು ಇಟ್ಟು ಪೂಜೆಯನ್ನು ಮಾಡಿ, ಈ ಒಂದು ಯಂತ್ರ 10 ಯಂತ್ರ ಪವರ್ ಏನಿರುತ್ತೋ ಆ ಒಂದು ಪವರ್ ಈ ಒಂದು ಯಂತ್ರದಲ್ಲೇ ಕೂಡ ನಿಮಗೆ ಬರುತ್ತೆ. ಬೇಗ ನೀವು ಶ್ರೀಮಂತರಾಗ್ತೀರಾ, ಬೇಗ ಕೋಟ್ಯಾಧಿಪತಿಗಳಾಗ್ತೀರಾ. ಯಾರ್ಯಾರು ಈ ಒಂದು ಟೈಮಲ್ಲಿ ತಗೋತಿರೋ ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೋತೀರೋ ಅವ್ರಿಗೆ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಕೊಡ್ತೀವಿ. ಈ ಶತ್ರುಬಾಧೆ ನಿವಾರಣೆ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತ ನಿಮ್ಮ ಶತ್ರುಗಳು ನಿಮ್ಮ ಮಂಡಿ ಊರಿ ನಿಮಗೆ ಕ್ಷಮೆ ಕೇಳ್ತಾರೆ. ಶತ್ರುಗಳ ಸಂಪೂರ್ಣ ನಾಶ ಆಗ್ತಾರೆ. ಶತ್ರುಗಳು ನಿಮ್ಮ ಅಪ್ಪಿತಪ್ಪಿ ನಿಮ್ಮ ಸುತ್ತಮುತ್ತನೂ ಕೂಡ ಸುಳಿಯೋದಿಲ್ಲ. ಈ ಒಂದು ಶತ್ರುಬಾಧೆ ನಿವಾರಣೆಯನ್ನು ಯಾರ್ಯಾರು ಅಷ್ಟಲಕ್ಷ್ಮಿ ಅಂತ ತಗೋತಿರೋ ಅವ್ರಿಗೆ ಉಚಿತವಾಗಿ ನಾವು ಕೊಡ್ತಾ ಹೋಗ್ತೀವಿ. ಗೊತ್ತಾಯ್ತಲ್ಲ? ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಇಟ್ಟು ದೇವರಿಗೆ ಹಸಿರು ಬಣ್ಣದ ಸೀರೆ ಮತ್ತು ಧನಧಾನ್ಯದ ಜೊತೆಗೆ ಐಶ್ವರ್ಯ ಬರಬೇಕು ಅಂತಂದರೆ ಹಳದಿ ಬಣ್ಣದ ಸೀರೆಯನ್ನು ಧರಿಸಿ ದೇವರಿಗೆ. ಅಂದರೆ ಹಳದಿ ಅಂತಂದರೆ ಡಾರ್ಕ್ ಆಗ್ಬೋದು, ಲೈಟ್ ಆಗ್ಬೋದು, ಸ್ವಲ್ಪ ಮಿಕ್ಸ್ ಆಗಿರ್ಬೋದು, ಗೋಲ್ಡ್ ಕಲರ್ ಆಗಿರ್ಬೋದು, ಒಟ್ಟಿನಲ್ಲಿ ಹಳದಿ ಬಣ್ಣದ್ದೇ ಆಗಿರ್ಬೋದು. ಗ್ರೀನು ಅಷ್ಟು ಲೈಟ್ ಗ್ರೀನು, ಡಾರ್ಕ್ ಗ್ರೀನು ಇದೆಲ್ಲವನ್ನು ಕೂಡ ಉಡಿಸಿ ಆಯ್ತಲ್ಲ, ಸೀರೆಯನ್ನು ಉಡಿಸಿ ಇಡು. ಭಾಳಷ್ಟು ಜನ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ಬೆಳಗಿನ ಜಾವ ಎದ್ದು ಮಾಡ್ತಾರೆ. ಅದು ತಪ್ಪು. ಇಂದಿನ ದಿನವೇ ನೀವು ಸೀರೆ ಉಡಿಸ್ಕೊಳ್ಳಿ. ಎಲ್ಲವೂ ಕೂಡ ರೆಡಿ ಇರಬೇಕು. ಪ್ರಾಣ ಪ್ರತಿಷ್ಠಾಪನೆ ಮಾತ್ರ ಆ ಒಂದು ಶುಕ್ರವಾರದ ದಿನ, ವರಮಹಾಲಕ್ಷ್ಮಿ ಹಬ್ಬದ ದಿನ ಇರಬೇಕು. ಇಂದಿನ ದಿನ ನೀವೇನು ಮಾಡಿ ಅಂತಂದರೆ ಸಂಜೆ 6 ಗಂಟೆಗೆ ಇಂದಿನ ದಿನವೇ ನೀವೇನು ಗುರುವಾರನೇ ಎಲ್ಲ ಹಣ್ಣುಗಳು ಇದು ಎಲ್ಲ ಪ್ರತಿಯೊಂದನ್ನು ತಂದು ಬೆಳಗ್ಗೆನೇ ಇಟ್ಕೊಂಡು ಸಾಯಂಕಾಲ ಒಂದು ಸ್ನಾನ ಮಾಡಿಕೊಂಡು ದೇವರಿಗೆ ರೆಡಿ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಭಾಳಷ್ಟು ಜನ ಅವತ್ತು ದಿನ ಬೆಳಗಿನ ಜಾವ ಮಾಡಿ ತುಂಬ ಟಯರ್ಡ್ ಆಗಿಬಿಡ್ತಾರೆ. ಯಾಕಾದ್ರೂ ಹಬ್ಬ ಮಾಡೋದ್ನೋ ಅಂತ ಅನಿಸ್ಬಿಡುತ್ತೆ. ಅದಾಗಬಾರ್ದು. ಎಲ್ಲವೂ ಕೂಡ ಹೂವೊಂದು ಧರಿಸಿ ದೇವ್ರಿಗೆ ಮಂತ್ರ ದೀಪ ಹಚ್ಚಾಗೆ ಮಾತ್ರ ಇರಬೇಕು. ಆ ರೀತಿ ಇಟ್ಕೊಳ್ಳಿ. ಇಂದಿನ ದಿನವೇ ರೆಡಿ ಮಾಡಿ ಇಟ್ಕೊಳ್ಳಿ. ಹೂವೊಂದು ಬಿಟ್ಟು ಮಿಕ್ಕಿದ್ದು ಎಲ್ಲವನ್ನು ಕೂಡ ಧರಿಸಿ ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಒಂದು ಆನ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತ ಅವ್ರ ಹೆಸರನ್ನ ಈ ಕೂಡಲೇ ಬರೆಸಿ. ಕೆಲವೇ ದಿನಗಳಲ್ಲಿ ನಾನು ಅದನ್ನು ಅನೌನ್ಸ್ ಮಾಡ್ತೀನಿ. ಆನ್ಲೈನರು ಅಟೆಂಡ್ ಮಾಡೋದು, ಆಫ್ಲೈನ್ ಬಂದು ಇಲ್ಲೇ ಅಟೆಂಡ್ ಮಾಡೋದು, ಊಟ ತಿಂಡಿ ವ್ಯವಸ್ಥೆಗಳೆಲ್ಲ ಇರ್ತವೆ. ಹಾಗಾಗಿ ಈ ಒಂದು ಆನ್ಲೈನ್ ಕ್ಲಾಸು ಮತ್ತು ಆಫ್ಲೈನ್ ಕ್ಲಾಸಸ್ಗೆ ನೀವು ಅಟೆಂಡ್ ಮಾಡಿ. ಯಾವ ರೀತಿ ಜನವಶೀಕರಣ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ನಿಮಗೆ ಹಣ ಮತ್ತು ಜನವಶೀಕರಣದ ಕ್ಲಾಸಸನ್ನು ಅಟೆಂಡ್ ಮಾಡಿ. ಭಾರತದ ಎಲ್ಲಾ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಬೇಕು ಅನ್ಕೊಂಡಿದ್ದೀರಾ? ವಿನಯ್ ಯೋಗಿ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಮಾಡಿ. ಆಗ ಕೋಟಿ ಜನ್ಮದ ಪುಣ್ಯ ಸಿಗುತ್ತೆ. ಆಧ್ಯಾತ್ಮದ ವಿಚಾರ, ಯಂತ್ರ, ಮಂತ್ರ, ತಂತ್ರ ಎಲ್ಲದರ ಬಗ್ಗೆ ತಿಳ್ಕೋಬಹುದು. ಅದಕ್ಕಾಗಿ ಗುರೂಜಿಯವರೇ ಆಯೋಜನೆ ಮಾಡಿರುವ ಆಧ್ಯಾತ್ಮ ಪಯಣಕ್ಕೆ ಬನ್ನಿ. ಈ ಒಂದು ಟೂರು ಫ್ಲೈಟ್ ಪ್ಯಾಕೇಜ್ ಆಗಿರುತ್ತೆ. ಟೂರ್ನಲ್ಲಿ ಓಡಾಡೋದಕ್ಕೆ ಲಕ್ಷುರಿ ವಾಲ್ವೋ AC ಬಸ್ ಇರುತ್ತೆ. ಕನ್ನಡ ಟೂರ್ ಗೈಡ್, ಫೀಮೇಲ್ ಕ್ಯಾಪ್ಟನ್ ಇರ್ತಾರೆ. ಎಲ್ಲ ದೇವಸ್ಥಾನಗಳಲ್ಲೂ ಕೂಡ VIP ಎಂಟ್ರಿ ಟಿಕೆಟ್ ಇರುತ್ತೆ. 5 ಸ್ಟಾರ್ ಹೋಟೆಲ್ನಲ್ಲಿ ಅನ್ಲಿಮಿಟೆಡ್ ಫುಡ್, ಲಕ್ಷುರಿ ರೂಮು, ಉಚಿತವಾಗಿ ಟ್ರಾವೆಲ್ ಇನ್ಶೂರೆನ್ಸ್, ಕ್ಯಾಪು, ID ಕಾರ್ಡು, ಬ್ಯಾಜ್, ಸ್ಲಿಂಗ್ ಟ್ರಾವೆಲ್ ಬ್ಯಾಗು, ಕೀ ಚೈನ್, ಶಾಲು ಎಲ್ಲವನ್ನ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾ ಇದ್ದೀವಿ. ಪ್ರತಿ ತಿಂಗಳು ಗ್ರೂಪ್ ಟೂರ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಆಫೀಸಿಗೆ ಕರೆ ಮಾಡಿ. ಆಧ್ಯಾತ್ಮ ಪಯಣಕ್ಕೆ ಭಾಗಿಯಾಗಿ. ತುಂಬ ಅದ್ಭುತವಾದಂಥ ಒಂದು ವಿಚಾರವನ್ನು ತಿಳ್ಕೊಂಡಿದ್ದಾರೆ. ಇವತ್ತು ದೇವರಿಗೆ ಸೀರೆಯನ್ನು ಉಡಿಸಿ ಸಿರಿ ಸಂಪತ್ತುಗಳನ್ನು ನೀವು ಪಡೀರಿ ಅಂತ ಕೇಳ್ತಾ ಹೋಗ್ತೀನಿ. ಮತ್ತು ಯಾರ್ಯಾರು ಈ ಒಂದು ಎಪಿಸೋಡನ್ನು ನೋಡಿದರೋ ಅವ್ರಿಗೆ ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ, ಆಯುಷ್ಯ ಸಿಗ್ತಾ ಹೋಗಲಿ.
ಮತ್ತು ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿನ್ನ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ